ನೋಡಿ ತಾಯಿ, ನಾನು ಬಡವ, ಮಕ್ಕಳೊಂದಿಗ ಇದರಿಂದಾನೇ ನಾನು ಜೀವನ ಮಾಡ್ತಾ ಇದ್ದೀನಿ. ನಿಮ್ ಕಾಲ್ ಬೇಕಾದ್ರೂ ಹಿಡಿತೀನಿ. ಈ ಕೋಲೆ ಬಸವನ್ ಮಾತ್ರ ಕೇಳಬೇಡಿ ತಾಯಿ, ಕೇಳಬೇಡಿ. ನೀನ್ ಎಷ್ಟು ಕೇಳ್ಕೊಂಡ್ರು ನಾನ್ ಬಿಡೋದಿಲ್ಲ. ಅಷ್ಟೇ ಜನಗಳ ಮುಂದೆ ಈ ಬಸವನಿಂದ ನನ್ಗೆ ಅವಮಾನ ಆಗಿದೆ, ಗೊತ್ತಾ? ಏ ಬೇಕುಫಾ, ಅಲ್ಲಿ ನೋಡು, ಆ ಕಾರು ಜೀಪು ವ್ಯಾನು ಎಲ್ಲ ಯಾಕಲ್ಲಿ ನಿಂತಿದಾವ್ ಗೊತ್ತಾ? ಪಾಪ ನಿಮ್ಗೆ ಹಣಕ್ ತೊಂದರೆ ಆಗಿ ಅರಾಜಾಗಕ್ಕೆ ನಿಲ್ಸಿದ್ದೀರಾ ಅಂತ ಕಾಣಿಸುತ್ತೆ. ಮುಚ್ಚೋ ಬಾಯಿ. ಅಮ್ಮ ಅವ್ರು ಕಾರ್ನಲ್ಲಿ ಹೋಗ್ತಿರುವಾಗ ಇವೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಹೋದ್ವು. ಆ ತಕ್ಷಣನೇ ಎಲ್ಲದಕ್ಕೂ ಬೆಲೆ ಕಟ್ಟಿ ಕೊಂಡ್ಕೊಂಡು ಬಂದು ಇಲ್ಲಿ ತಂದು ನಿಲ್ಸಿದ್ದಾರೆ. ಅಂಥದ್ರಲ್ಲಿ ಈ ಜುಜುಬಿ ಕೋಲೆ ಬಸ್ಸನ್ನು ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡೇನೋ? ಎಷ್ಟೋ ಇದ್ರ ಬೆಲೆ ಹೇಳೋ? 3 ವರ್ಷದಿಂದ ಇದನ್ನ 3000 ರೂಪಾಯಿ ತಗೊಂಡಿದ್ದೆ ಬುದ್ಧಿ. ಸರಿ, ಈಗ 10,000 ಕೊಡ್ತೀನಿ. ಕೋಲೆ ಬಸವಂಗ್ ಮಾತ್ರ ಅಲ್ಲ, ನಿನಗೂ ಸೇರ್ಸಿ. ಸಂಪಂಗಿ ಅಮ್ಮ ಅವ್ರೆ, ಇನ್ಮೇಲೆ ಇವನಿಗೆ ದಿನಕ್ಕೆ ಒಂದೇ ಹೊತ್ತು ಉಪ್ಪಿಲ್ಲದ ಊಟ, ಆ ಬಸವನಿಗೆ ದಿನಕ್ಕೆ ಒಂದೇ ಹಿಡಿ ಹುಲ್ಲು ಹಾಕ್ಬೇಕು. ಸರಿ ಅಮ್ಮ ಅವ್ರೆ. ಏನು? ಅದೇ ಅವನಿಗೆ ದಿನಕ್ಕೊಂದು ಹಿಡಿ ಹುಲ್ಲು, ಈ ಕೋಲೆ ಬಸವನಿಗೆ ದಿನಕ್ಕೊಂದ್ಸಲ ಉಪ್ಪಿಲ್ದ ಊಟ, ಸರಿ ತಾನೆ? ಇವನಿಗೆ ಊಟ, ಅವನಿಗೆ ಹುಲ್ಲು. ಓ, ಇದೇನಾ ಭತ್ತ? ಇದ್ರಲ್ಲೇನಾ ಬಿಡೋದು? ನೀನೇನಂತ ತಿಳ್ಕೊಂಡಿದ್ದೆ? ಭತ್ತ ಅಂದ್ರೆ ತೆಂಗಿನ ಮರದ ತರ ದೊಡ್ಡ ಮರದಲ್ಲಿ ಬಿಡುತ್ತೆ ಅಂತ ತಿಳ್ಕೊಂಡಿದ್ದೆ. ನಿನ್ನಂತವ್ರೆಲ್ಲ ಆರಂಭ ಮಾಡಕ್ ಬಂದ್ರೆ ಇನ್ಮೇಲೆ ಭತ್ತದ ಪೈರು ತೆಂಗಿನ ಮರನೇ ಆಗಿರ್ತದೆ. ಅಚ್ಚರಿ, ಪೈರ್ ಕಟ್ ಮಾಡೋದ್ ಗೊತ್ತಾ ಇಲ್ಲ ತೋರ್ಸ್ಕೊಡ್ಬೇಕಾ? ಬೇಡ ಬೇಡ, ನಂಗೆಲ್ಲ ಗೊತ್ತಿದೆ. ನಮ್ಮೂರಲ್ಲಿ ಸ್ಟ್ರೈಕ್ ನಡೆದಾಗ ಎಲೆಕ್ಟ್ರಿಕ್ ವೈರ್ನ ಕಟಾರ್ ಅಂತ ಕಟ್ ಮಾಡಿದೀನಿ. ಈ ಪೈರ್ ಕಟ್ ಮಾಡಕ್ ಬರಲ್ವಾ? ಸರಿ ಸರಿ, ಈ ಸಾಲ್ ನಿಂದು, ಆ ಸಾಲ್ ನಂದು. ಶುರು ಮಾಡು, ಬೇಗ ಮುಗಿಸಿ ಊಟಕ್ಕೆ ಹೋಗೋಣ. ಊಟ ಮಾಡ್ಬಿಟ್ಟೆ ಶುರು ಮಾಡ್ಬೋದಲ್ಲ? ಏನು? ಸರಿ, ಆಮೇಲೆ ಮಾಡೋಣ ಊಟ. ಅಕ್ಕ, ಅಲ್ಲೋಡು. ಏನಿದು, ಆಟ ಆಡ್ತಿದ್ಯಾ? ಆಟನ ನೋಡಿ, ಎಷ್ಟು ಹುಷಾರಾಗಿ ಒಂದೊಂದೇ ಪೈರ್ನ ಕಟ್ ಮಾಡ್ತಿದ್ದೀನಿ. ಯಾಕೆ? ಪೈರಿಗೆ ನೋವಾಗತ್ತೆ ಅಂತನಾ? ಹಿಂಗ್ ಕುಯ್ದ್ರೆ ಮುಗ್ಸಕ್ 1 ವರ್ಷ ಆಗತ್ತೆ ನೋಡು. ಹಿಂಗ್ ಬೇಗ ಕುಯ್ದು ಒಂದ್ ಕಡೆ ಹಾಕ್ಬೇಕು. ಅಷ್ಟು ಜೋರ ಕಟ್ ಮಾಡಿದ್ರೆ ಭತ್ತ ಎಲ್ಲ ಕೆಳಗ್ ಬಿದ್ದು ಹಾಳಾಗ್ ಹೋಗಲ್ವಾ? ಹೋದ್ರೆ ನಮ್ಮಪ್ಪನ್ ತಾನೆ ಹೋಗೋದು, ನಿಮ್ಮಪ್ಪನ್ ಏನಾದ್ರು ಹೋಗುತ್ತಾ? ಹಾಗಂತ ಮೊದ್ಲೇ ಹೇಳಕ್ಕಿಲ್ವಾ? ನೋಡ್ತಿರೋ ನಿಮ್ಮ ಅಪ್ಪನ್ ಹೆಂಗ್ ಕತ್ತರಿಸ್ತೀನಿ ಅಂತ. ಅಯ್ಯಯ್ಯೋ, ನಿನ್ ಕೈಯಲ್ಲಿ ಹೆಂಗ್ ಹೆಣಗ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಉಳಕ್ ಬರಲ್ಲ, ಕಳೆ ಕೀಳಕ್ ಬರಲ್ಲ, ದನ ಅಂತೂ ತೊಳೆಯಕ್ಕೆ ಬರೋದಿಲ್ಲ. ಇಷ್ಟ್ ದೊಡ್ಡ ಗಂಚಾಗಿ ಹಸುವಿನ ಹಾಲು ಕರೆಯಕ್ ಬರಲ್ವಲ್ಲ ನಿಂಗೆ? ನೋಡು, ನನಗೆ ಹಾಗೆಲ್ಲ ಅವಮಾನ ಮಾಡಬೇಡ. ನನಗ್ ಕೋಪ ಬಂದ್ರೆ ಹಾಲ್ ಕಾರದೇ ಬಿಡ್ತೀನಿ. ನನಗೆ ಹಾಲು ಕರಿಯಕ್ ಬರಲ್ವಾ? ಕರ ತೋರಿಸ್ತೀನಿ ಈಗ. ಅಯ್ಯಮ್ಮ